ಇವತ್ತು ವೆದರ್ ನೋಡಿದ್ರು ಹೆಂಗೈತೆ. ನಾನು ತುಂಬ ದಿನ ಆದಮೇಲೆ ವೀಡಿಯೋ ಮಾಡೋಕ್ಕೆ ಬಂದಿರೋದು. ಸೊ ಅದು ಇವತ್ತಿನ ದಿವಸನೇ ನೋಡಿ ಹೆಂಗೆ ಮಳೆ ಬಂದು ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ, ಕೂಟುಗಲ್ ಮಾಗಡಿ ತಿಮ್ಮಪ್ಪನ ಬೆಟ್ಟ ಅಂತ. ಸೊ ಈ ಸೈಡ್ ಹೋಗ್ಬೇಕು, ಇಲ್ಲಿ ಲೆಫ್ಟ್ ತೊಗೊಂಡು ನೋಡ್ರಿ, ಅಲ್ಲೇ ಕಾಣಿಸ್ತಿರ್ಬೋದು ನಿಮಗೆ ಬೆಟ್ಟ. ಟ್ವಿನ್ ರಾಕ್ಸ್ ಹತ್ತು ತಾನೇ ಇಲ್ಲ ನೋಡಿ ನನ್ನ ಗಾಡಿ. ಡೈರೆಕ್ಟಾಗಿ ಅವನಾದರೂ ಸ್ಪೀಡಾಗಿ ಬಂದರೆ ಸೀದಾ ಪಾತಾಳಕ್ಕೆ ಹೋಗಿರ್ತೀನಿ. ಇದು ಗಿಡಮೂಲಿಕೆಯಿಂದ ಕೂಡಿದ ನೀರಂತೆ. ಬೇರೆ ಇದೆ. ಇದೇ ಜಾಗದಲ್ಲಿ ಕಾಟೇರ ಮೂವಿ ಶೂಟಿಂಗ್ ಮಾಡಿರೋದು. ಚಕ್ರತೀರ್ಥಕ್ಕೆ ದಾರಿ ಅಂತ ಇದಾರಲ್ಲ, ಅವರೇ ಅವ್ರ ಬಿಲ್ಲಿಂದ ಕೆತ್ತನೆ ಮಾಡಿರೋದಂತ. ಅಗಸತಿ ಮತ್ತೆ ಅಗಸ ಅಂತ ಅದ್ರ ಹೆಸರು. ಇಲ್ಲಿ ನೀವು 365 ದಿವಸನೂ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಸತ್ ಮೇಲೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂತ. ನಮಸ್ತೆ ಗುರು, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು. ನಾನು ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನಿಮ್ಗೆ ಆಲ್ರೆಡಿ ಥಂಬ್ನೇಲಲ್ಲೇ ಗೊತ್ತಾಗೋಗಿರುತ್ತೆ. ನಾನು ಹೋಗ್ತಾ ಇರೋದು ಕೂಟುಗಲ್ ತಿಮ್ಮಪ್ಪ ಬೆಟ್ಟ ಅಂತ. ಇದು ರಾಮನಗರ ಜಿಲ್ಲೆಯಲ್ಲಿರೋದು. ಸೊ ಅಲ್ಲಿಗೆ ಹೋಗ್ತಾ ಇರೋದು ನಾವು. ಸೊ ಇದು ಬೆಂಗಳೂರಿಂದ ಸುಮಾರು 55 ಕಿಲೋಮೀಟ್ರ್ ಆಗುತ್ತೆ. ಅದು ಎಕ್ಸಾಕ್ಟಾಗಿ ನಮ್ಮ ಮನೆ ಲೊಕೇಶನಿಂದ ನಾನು ಹಾಕ್ಕೊಂಡಿರೋದು. ನಮ್ಮ ಮನೆ ಇರೋದು ಕೊಣಕುಂಟೆಯಲ್ಲಿ. ಸೊ ಅಲ್ಲಿಂದ ನನಗೆ 55 ಕಿಲೋಮೀಟ್ರ್ ಇದೆ. ಬೇರೆಯವ್ರಿಗೆ ಒಂದೊಂದರಿಂದ ಒಂದೊಂದು ಸ್ವಲ್ಪ ದೂರ ಆಗುತ್ತೆ. ಇದು ರಾಮನಗರದಿಂದ 11 ಕಿಲೋಮೀಟ್ರ್ ಇದೆ. ಮೈಸೂರಿಂದ 102 ಕಿಲೋಮೀಟ್ರ್ ಸಮಥಿಂಗ್ ಬರುತ್ತೆ. ಆಮೇಲೆ ಮಂಡ್ಯದಿಂದ ಸುಮಾರು ಒಂದು 50 ಕಿಲೋಮೀಟ್ರ್ ಇದೆ. ಸೇಮ್ ಬೆಂಗಳೂರು ಡಿಸ್ಟೆನ್ಸೇ ಇದೆ ಅದೂ. ಸೊ ಒಳ್ಳೆ ಪ್ಲೇಸ್ ಇದೆ. ಇವತ್ತು ವೆದರು ಕೂಡ ನೋಡಿ ಹೇಗಿದೆ, ಫುಲ್ಲು ಮಳೆ ಬಂದುಬಿಟ್ಟಿದೆ. ನಾನು ತುಂಬ ದಿನ ಆದಮೇಲೆ ವೀಡಿಯೋ ಮಾಡೋಕ್ಕೆ ಬಂದಿರೋದು. ಸೊ ಅದು ಇವತ್ತಿನ ದಿವಸನೇ ನೋಡಿ ಹೆಂಗೆ ಮಳೆ ಬಂದುಬಿಟ್ಟಿದೆ. ನಾನು ಬೇರೆ ಗೋಪ್ರೋಗೆ ಯಾವುದೇ ರೀತಿ ವಾಟರ್ ಪ್ರೂಫಿಂಗ್ ಏನೂ ಮಾಡಿಲ್ಲ. ಏನಾಗುತ್ತೋ ಗೊತ್ತಿಲ್ಲ. ಮಳೆಗಿಳೆ ನೀರು ಗೀರು ಹೋಯ್ತಂದರೆ ಸುಮ್ಮನೆ 30,000 ಗೋಪ್ರೋ ಹೊಗೆ ಹಾಕ್ಸ್ಕೊಬಿಡುತ್ತೆ. ಸೊ ನೋಡೋಣ, ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಡೈರೆಕ್ಟಾಗಿ ಅಲ್ಲೇ ಹೋಗಿ ಸಿಗೋಣ. ನೋಡಿ ಇವತ್ತು ವೆದರ್ ಹೆಂಗಿದೆ, ಮಸ್ತಾಗಿದೆ ವೆದರ್ ಇವತ್ತು. ಚಿಲ್ಲಾಗಿದೆ. ನಾನು ಬೇರೆ ಸ್ವೆಟ್ರ್ ಒಂದೇ ಹಾಕಿರೋದು. ಚಳಿ ಮಾತ್ರ ಫುಲ್ಲು ಚಳಿ ಹೊಡಿತಿದೆ. ನಾನಿದು ಎಲ್ಲಿಂದ ಹೋಗ್ತಿರೋದಂದರೆ ತಾತ್ಗುಣಿ ಒಳಗಡೆಯಿಂದ ಹೋಗ್ತಿರೋದು. ಕುಂಬಳಗೋಡು ಬಿಡದಿ ಆ ಥರದಿಂದ ಹೋಗ್ತಿರೋದು. ಇವತ್ತು ವೆದರ್ ನೋಡಿದ್ರು ಹೆಂಗೈತೆ, ಸೈಕಾಗೈತೆ ನೋಡ್ರಿ. ಒಳ್ಳೆ ಲೈಟಾಗಿ ಹನಿ ಹನಿ ಮಳೆ ಬೀಳ್ತೈತೆ. ಫುಲ್ಲು ಮಂಜು ಕವಿದ ವಾತಾವರಣ ಥರ. ಇಂಗ್ಲೀಷಲ್ಲಿ ಅದೇನೋ ಹೇಳ್ತಾರಲ್ಲ, ಇದು ಫಾಗ್ ನೋಡಿ ಹೆಂಗಿದೆ. ಸೈಕಾಗಿದೆ ಗುರು. ಇದು ಕೆಂಗೇರಿ ಮೋರಿ. ಇನ್ನೇನು ನಾವು ಕುಂಬಳಗೋಡು ಹತ್ರ ಬಂದಿದ್ದೀವಿ. ಮಳೆ ಮಾತ್ರ ಫುಲ್ಲು ಚಳಿ ಓಡಿಸ್ತಾ ಬಿದ್ದೈತೆ ಮಳೆಯಿಂದನೇ. ಇದು ಫಾಗ್ ಇದ್ದರೆ ಏನು ಅಷ್ಟೊಂದು ಚಳಿ ಹೊಡೆಯಲ್ಲ. ಇದು ಲೈಟಾಗಿ ಹನಿ ಹನಿ ಮಳೆ ಬೀಳ್ತಿದೆಯಲ್ಲ, ಅದರಿಂದನೇ ಅರ್ಧ ಚಳಿ ಹೊಡಿದೈತೆ. ಇಂಥ ವೆದರಲ್ಲಿ ಒಳ್ಳೆ ಟೀ ಎಸ್ಟೇಟಲ್ಲಿ ಕುತ್ಕೊಂಡು ಟೀಗೆ ಕುಡ್ಕೊಂಡಿದ್ರೆ ಒಳ್ಳೆ ಮಜಾ ಸಿಗುತ್ತೆ ನೋಡ್ರಿ ಇಂಥ ವೆದರಲ್ಲೆಲ್ಲ. ಕುಂಬಳಗೋಡಿಲಿ ಇಲ್ಲಿ ಮುಂದೆ ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಇಲ್ಲಿ ಲೆಫ್ಟ್ ತಗೊಂಡು ಸೀದಾ ಒಂದೇ ರೋಡ್ ರಾಮನಗರ. ನಾನು ಇವತ್ತು ಇಷ್ಟೊಂದು ಪೊಲೀಸ್ ಇದ್ದಾರಲ್ಲ, ಏನೋ ಗೊತ್ತಿಲ್ಲ ಇಲ್ಲಿ. ನೋಡಿ ಎಷ್ಟು ಜನ ಪೊಲೀಸರಿದ್ದಾರೆ ಇವತ್ತು. ಮೋಸ್ಟ್ಲಿ ಏನೋ ಇಲ್ಲಿ ಸಂತೆ ಥರ ನಡೆಯುತ್ತೆ ಎಲ್ಲ, ಅದಕ್ಕೆ ಯಾರನ್ನೂ ಹಾಕಕ್ಕೆ ಬಿಡ್ತಿಲ್ವೇನೋ. ಮೋಸ್ಟ್ಲಿ ಅದೇ ಇರ್ಬೋದು, ಇಲ್ಲ ಯಾರಾದರೂ ರಾಜಕಾರಣಿ ಬರ್ತಿರ್ಬೋದು. ಶಿಸ್ತಾಗಿ ಒಂದೇ ರೋಡ್ ನೋಡಿದ್ರು ಇವಾಗ. ಇಲ್ಲಿ ನೋಡಿ ಗುರು, ಕೊನೆಗೂ ರಾಮನಗರಕ್ಕೆ ಬಂದ್ಬಿಟ್ಟು ನೋಡಿ ಹೆಂಗೆ ಕಾಣಿಸ್ತಿದೆ. ಮೋಸ್ಟ್ಲಿ ಇದೇ ಇರಬೇಕು ಅನಿಸುತ್ತೆ, ಇಲ್ಲಿರೋ ಬೆಟ್ಟಗಳೇನೆ ಇದೇ ಇರಬೇಕು. ನಾನು ಫುಲ್ಲು ಕ್ಯಾಮ್ರಾ ಆಫ್ ಮಾಡಿ ಬ್ಯಾಗ್ ಹಾಕೋಬಿಟ್ಟಿದೆ. ಫುಲ್ಲು ಹೆವಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು.
ನಾನು ಬೇರೆ ವಾಟರ್ ಪ್ರೂಫಿಂಗ್ ಮಾಡ್ಕೊಂಡಿರಲಿಲ್ವಲ್ಲ, ಸೊ ಅದಕ್ಕೆ ಸುಮ್ಮನೆ ಕ್ಯಾಮ್ರಾ ಎಲ್ಲಾದರೂ ಹಾಳಾಗೋಗ್ಬಿಟ್ಟದು ಅಂದ್ಬಿಟ್ಟು ಆಫ್ ಮಾಡ್ಕೊಂಡು ಇಕ್ಕೋಬಿಟ್ಟೆ. ಈ ಕಡೆ ಬಿಡದಿ ಆದಮೇಲಿಂದ ಈ ಕಡೆ ಮುಂದೆ ಬರ್ತಾ ಏನು ಆ ಥರ ಏನು ಮಳೆ ಏನು ಇರಲಿಲ್ಲ ನೋಡಿರಿ. ಏನು ರೋಡ್ಗಳು ಚೆನ್ನಾಗಿದ್ದಾವೆ, ಮಸ್ತಾಗಿದೆ. ಇನ್ನೇನು 16 ಕಿಲೋಮೀಟ್ರ್ ಇದೆ ಅಷ್ಟೇ, ಇನ್ನೇನು ಅಲ್ಲಿಗೆ ರೀಚ್ ಆಗೋಗ್ಬಿಡ್ತೀವಿ. ಬನ್ನಿ ಹೋಗೋಣ. ಅಲ್ಲಿ ವೆದರ್ ಇವಾಗ ಮಸ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ ಹೆಂಗಿರುತ್ತೆ. ಇಲ್ಲೇ ಮುಂದ್ಗಡೆ ಇನ್ನೊಂದು 500 ಮೀಟ್ರಲ್ಲಿ ಇಲ್ಲೇ ರೈಟ್ ತಗೋಬೇಕು. ನೀವು ರಾಮನಗರದ ಒಳಗಡೆಯಿಂದ ಬಂದರೆ ನೋಡಿರಿ, ಅದು ಆಟೋ ಬಂತು ನೋಡಿರಿ, ಆ ಸೈಡಿಂದ ಬರ್ತೀರಾ ನೋಡಿ. ಇಲ್ಲಿ ರೈಟ್ ತೊಗೊಂಡು ಹೋಗ್ಬೇಕು. ನಾವು ಹೋದ ಸಲ ಬಂದಾಗ ರಾಮನಗರಕ್ಕೆ ಹೋಗಿ ಹಿಂಗೆ ಬಂದಿದ್ವಿ, ಈ ಸರ್ವಿಸ್ ರೋಡಲ್ಲಿ ಬಂದಿರಲಿಲ್ಲ. ಸೊ ಅದಕ್ಕೆ ಅದು ಆಟೋ ನೋಡಿದ ತಕ್ಷಣ ಹಾಗೆ ನೆಪ್ಕ ಬಂತ. ರೋಡ್ ನೋಡಿದ ತಕ್ಷಣ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ, ಕೂಟುಗಲ್ ಮಾಗಡಿ ತಿಮ್ಮಪ್ಪನ ಬೆಟ್ಟ ಅಂತ. ಸೊ ಈ ಸೈಡ್ ಹೋಗ್ಬೇಕು, ಇಲ್ಲಿ ಲೆಫ್ಟ್ ತೊಗೊಂಡು. ನೋಡಿ ಇದು ಹೆಂಗಿದೆ ವಿಲೇಜು. ಇದೆಲ್ಲ ಹಸು ಇದು ಮಾಡಿರಬೇಕು, ಸಂಕ್ರಾಂತಿ ಹಬ್ಬಕ್ಕೆ ಹಸು ಹಾಕ್ಸಿರ್ಬೇಕು. ನೋಡಿ ಹೆಂಗಿದೆ ಮಸ್ತಾಗಿ. ನೀವು ಈ ಬೆಟ್ಟಕ್ಕೆ ಆಟೋದಿಂದನೂ ಕೂಡ ಬರ್ಬೋದು. ರಾಮನಗರದಿಂದ ಆಟೋದಲ್ಲಿ ಬಂದ್ರಿ ಅಂದರೆ ಸುಮಾರು 100 ರೂಪಾಯಿನೋ ತಗೋತಾರೆ ಅವರು, ಆಟೋದವರು. 100ರಿಂದ 120 ರೂಪಾಯಿ. ಬಸ್ಸು ಕೂಡ ಇದೆ ಅಂತೆ ಇಲ್ಲಿ. ಬಸ್ ಅಂದರೆ ಒಂದು 20ರಿಂದ 30 ರೂಪಾಯಿ ತಗೋತಾರಂತಷ್ಟೇ. ಆದರೆ ನಾನೇನು ನಿಮಗೆ ಪ್ರಿಫರ್ ಮಾಡೋದಂದರೆ ಎಲ್ಲರೂ 2 ವೀಲರಲ್ಲೇ ಬರ್ರಿ ಅಂತ. ಯಾಕಂದರೆ ನೀವು ಡೈರೆಕ್ಟು ಬೆಟ್ಟದ ಮೇಲೇ ಹೋಗ್ಬಿಡ್ಬೋದು, ಅದಕ್ಕೋಸ್ಕರ. ಆಮೇಲೆ ನೀವು ಬಸ್ಸಲ್ಲಿ ಬಂದ್ರಿ ಅಂದರೆ ಮುಂದೆ ಆ ಕಡೆ ಸೈಡಿಂದ ಒಂದು ಜಾಗ ಇದೆ, ಅಲ್ಲಿ ಹತ್ಕೊಂಡು ಬರ್ಬೋದಂತೆ. ಸುಮಾರು ಅರ್ಧದಿಂದ 3/4 ಅವರ್ ಆಗ್ಬೋದು ಅಲ್ಲಿಂದ ಹತ್ಕೊಬರೋಕ್ಕೆ. ಅದು ಎಲ್ಲಿಂದ ಬರ್ತೀವಿ ಮೇಲ್ಗಡೆಗೆ ಅನ್ನೋ ಜಾಗ ಬೇಕಾದರೆ ನಾನು ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಕೆಳಗಡೆ ಅಂದರೆ ನನಗೂ ಅಷ್ಟೊಂದು ಕನ್ಫರ್ಮಾಗಿ ಗೊತ್ತಿಲ್ಲ ಎಲ್ಲಿಂದ ಹತ್ತೋದು ಅಂತ. ಇನ್ನೇನು ಬಂದಿದ್ದೀವಿ, ಇನ್ನೇನು ಎಷ್ಟು 1 ಕಿಲೋಮೀಟ್ರ್ ಇದೆ ಅಷ್ಟೇ. ನಾನು ಬೆಳಗ್ಗೆ ಬೇಗನೆ ಬಿಡೋಣ ಅಂದ್ಕೊಂಡಿದ್ದೆ, ಫುಲ್ಲು ಮಳೆ ಸ್ಟಾರ್ಟ್ ಆಗೋಯಿತು, ಆದ್ದರಿಂದ ಲೇಟ್ ಆಗೋಯಿತು ಬರೋಕ್ಕೆ. ಬೆಳಗ್ಗೆ ಇನ್ನೂ ಬೇಗ ಬಂದಿದ್ದಿದ್ರೆ ಒಳ್ಳೆ ವ್ಯೂ ಇರೋದು ಬೆಟ್ಟದಿಂದ ನೋಡೋಕ್ಕೆ. ಇವಾಗಲೂ ಇರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ನೋಡ್ರಿ ಅಲ್ಲೇ ಕಾಣಿಸ್ತಿರ್ಬೋದು ನಿಮಗೆ ಬೆಟ್ಟ, ಟ್ವಿನ್ ರಾಕ್ಸ್ ತಿಮ್ಮಪ್ಪನ ಬೆಟ್ಟ ಅನ್ನೋದು ನೋಡಿ. ಇದೆ ಹೆಂಗೆ ಕಾಣಿಸ್ತಿದೆ ನೋಡಿ ಇಲ್ಲಿಂದ. ನೋಡಿ ಈ ಕಡೆಗೆ ಹೋಗ್ಬೇಕಿದು ಎಂಟ್ರೆನ್ಸು. ನಾವು ಬಂದಾಗ ಇದಿರಲಿಲ್ಲ, ಇವಾಗ ರೀಸೆಂಟಾಗಿ ಹೊಸ್ದಾಗಿ ಮಾಡಿಸಿದ್ದಾರೆ ನೋಡಿ. ಇದು ಬೆಳಗ್ಗೆ 6 ಗಂಟೆಗೆ ತೆಗೆಯೋದಿದು. ನಾನು ಇವಾಗ 9 ಗಂಟೆ ಆಗಿದೆ ಕರೆಕ್ಟಾಗಿ ಇವಾಗ ಬಂದಿರೋದು. ಇಲ್ಲಿ ನಾನು ನೋಡ್ದಂಗೆ ಚಿರತೆ ಇಲ್ಲ ಕಳ್ಳಿ ಕಾಟ ಏನೋ ಇದೆ ಅಂದಂಗೆ ಅನಿಸಿತ್ತು, ಗೊತ್ತಿಲ್ಲ ನಮಗೂ ಕರೆಕ್ಟಾಗಿ. ಯಾರೋ ಒಬ್ಬರು ಇನ್ಸ್ಟಾಗ್ರಾಮಲ್ಲೋ ಯೂಟ್ಯೂಬಲ್ಲೋ ಎಲ್ಲೋ ನೋಡಿದ ಜ್ಞಾಪಕ. ನೋಡಿ ಎಷ್ಟೇ ಸಣ್ಣದಾಗಿದೆ. ಯಾರೋ ಎಲ್ಲ ನೋಡ್ಕೊಂಡು ಬರ್ತಾವ್ರಿ ಇವರೆಲ್ಲ ಆಲ್ರೆಡಿ. ಹತ್ತು ತಾನೇ ಇಲ್ಲ ನೋಡಿ, ನನ್ನ ಗಾಡಿ ಮುಕ್ಕರ್ಸ್ಲಾಡ್ತೈತೆ. ಹಡ ಹಂಗಿದೆ ನೋಡಿದ್ರು ಬಂಡೆ ಅಲ್ಲ. ಇದು ಕಾರ್ ಪಾರ್ಕಿಂಗ್, ಇದು ಮುಂದೆ ಹೋದರೆ ಬೈಕ್ ಪಾರ್ಕಿಂಗ್. ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತದೆ ವ್ಯೂ. ಡೈರೆಕ್ಟಾಗಿ ಅವನಾದರೂ ಸ್ಪೀಡಾಗಿ ಬಂದರೆ ಸೀದಾ ಪಾತಾಳಕ್ಕೆ ಹೋಗಿರ್ತಾನೆ. ಬೇಜಾನ್ ಜನ ಇರುತ್ತಾರೆ ಅಂದ್ಕೊಂಡಿದ್ದೀನಿ, ವೀಕೆಂಡ್ಸ್ ಅಲ್ವಾ. ಓಹೋ ಏನು ವ್ಯೂ ಗುರು.
ನೋಡಿ ಇಲ್ಲಿ ಪಾರ್ಕಿಂಗು. ದೇವಸ್ಥಾನ ತೆಗ್ದಿರುತ್ತೆ ಅನ್ಕೊಂಬಂದೆ. ಸೊ ಬನ್ನಿ ಮೇಲಕ್ಕೆ ಹೋಗೋಣ. ಇವಾಗ ಗೋಪುರದಿಂದ ನಾನು ಫೋನಿಗೆ ಶಿಫ್ಟ್ ಆಗ್ತೀನಿ. ಗಾಡಿ ಪಾರ್ಕಿಂಗ್ ಮಾಡಿದ್ದೀನಿ. ಮತ್ತು ಇದೇ ದೇವಸ್ಥಾನ ನೋಡಿ. ಫಸ್ಟು ಕೆಳಗಡೆಗೆ ಹೋಗಿ ಬಂದ್ಬಿಡೋಣ, ಆಮೇಲೆ ಆ ಕಡೆ ದೇವಸ್ಥಾನ ಸೈಡ್ ಹೋಗೋಣ. ನೋಡಿ ವ್ಯೂ ಹೆಂಗೆ ಕಾಣಿಸ್ತಿದೆ ಇಲ್ಲಿಂದ, ಮಸ್ತಾಗಿದೆ ವ್ಯೂ. ನೋಡಿ ಕರ್ನಾಟಕದ ಬಾವುಟ ಹೆಂಗೆ ಹಾಕಿದ್ದಾರೆ, ಸೈಕಾಗಿ ಕಾಣಿಸ್ತೈತೆ ಅದು. ನೋಡಿ ಇಲ್ಲಿಂದ ವ್ಯೂ ಮಸ್ತಾಗಿದೆ. ನೋಡಿ ಚೇರ್ ಮೇಲೆ ಕುತ್ಕೊಂಡು ಇಲ್ಲಿಂದ ವ್ಯೂ ನೋಡ್ತಿದ್ರೆ ಮಸ್ತಾಗಿ ಕಾಣಿಸ್ತಿದೆ ನೋಡಿ. ಅದು ಫಾಗ್ ಎಲ್ಲ ನೋಡಿ ಹೆಂಗಿದೆ ಅಲ್ಲೆಲ್ಲ. ಕ್ಯಾಮ್ರಾದಲ್ಲಿ ಅಷ್ಟೊಂದೇನು ಕಾಣಿಸ್ತಿಲ್ಲ, ಆದರೆ ಕಣ್ಣಿಂದ ನೋಡೋಕ್ಕೆ ಒಂಥರ ಖುಷಿ ಸಿಗುತ್ತೆ. ನೋಡಿ ಹೆಂಗಿದೆ ಗೊತ್ತಾ ಫಾಗು. ಅಲ್ಲೆಲ್ಲ ನೋಡಿ ತೆಂಗಿನ ಮರ ಅದೆಲ್ಲ ಎಷ್ಟಿದೆ, ಫುಲ್ಲು ತೆಂಗಿನ ಮರನೇ. ಒಳ್ಳೆ ಕಾಡಿದ್ದಂಗಿದೆ. ಸೆಂಟ್ರಲ್ ಮಾತ್ರ ಮನೆಯದು ನೋಡಿ ಹಿಂಗಿದೆ. ಸೊ ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ನಾನು ಬಂದರೆ ಕೆಳಗಿಂದ ನಡ್ಕೊಂಬಂದರೆ ಇಲ್ಲಿ ಮೆಟ್ಲು ಸಿಗುತ್ತೆ, ಕಾಣಿಸ್ತಿದೆ ನೋಡಿ. ಇಲ್ಲಿ ನಡ್ಕೊಂಡು ಕೂಡ ಬರ್ಬೋದು ನೋಡಿ. ಇಲ್ಲಿ ಮೆಟ್ಲಿದೆ. ಹಿಂಗೆ ಹೋದರೆ ಅಲ್ಲಿ ಕೆಳಗಡೆಯಿಂದ ಹಂಗಂಗೆ ಹಾಸಿ ಒಳಗಡೆಯಿಂದ ಎಲ್ಲೋ ಬರ್ಬೇಕು. ಅಲ್ಲಿ ನೋಡಿ, ಅಲ್ಲಿ ಬಂಡೆ ಕಾಣಿಸ್ತಿದೆಯಲ್ಲ, ಇರಿ ಒಂದು ನಿಮಿಷ, ಅಲ್ಲಿ ಬಂಡೆ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಬರಬೇಕು. ಸೊ ಅಲ್ಲಿಂದ ಹಿಂಗೆ ಬಂದರೆ ಇಲ್ಲಿಗೆ ಬರ್ತೀವಿ ನೋಡಿ. ಒಂದು 3/4 ಅವರ್ ಹಿಡಿಯುತ್ತೆ ಅಂತೆ, ನನಗೂ ಗೊತ್ತಿಲ್ಲ. ನಾನು ಯಾರೋ ಒಬ್ಬರು ಹೇಳಿದ್ದನ್ನು ನೋಡಿದ್ದೆ. ನೋಡಿ ಹಿಂಗಿದೆ. ಬನ್ನಿ ಇವಾಗ ದೇವಸ್ಥಾನದ ಹತ್ರಕ್ಕೆ ಹೋಗೋಣ. ದೇವಸ್ಥಾನ ನೋಡಿ ಇದೆ. ಇಲ್ಲೊಂದು ಸಣ್ಣ ಕಲ್ಯಾಣಿ ಕೂಡ ಇದೆ. ಬನ್ನಿ ಗುರು, ಕಲ್ಯಾಣಿ ಒಳಗೆ ಹೋಗಿ ನೋಡೋಣ. ಗೇಟ್ ತೆಗೆದಿದ್ದಾರೆ ನೋಡಿ, ಹಿಂಗಿದೆ ಕಲ್ಯಾಣಿ. ವರ್ಷದ 365 ದಿನಾನೂ ಇರುತ್ತಂತೆ ನೋಡಿ ಗುರು ಇದು ಕಲ್ಯಾಣಿ. ಸೊ ಇವಾಗ ಇದೆಲ್ಲ ನೋಡ್ಕೊಬಿಡಿ. ಇದು ಗಿಡಮೂಲಿಕೆಯಿಂದ ಕೂಡಿದ ನೀರಂತೆ, ಇಲ್ಲಿನವ್ರು ಹೇಳ್ತಾರೆ, ಇಲ್ಲಿ ನಾವು ಸ್ವಾಮೀಜಿಯವರು. ನಮಗೂ ಅಷ್ಟೊಂದು ಗೊತ್ತಿಲ್ಲ, ಆದರೆ ನೀರು ಮಾತ್ರ ಚೆನ್ನಾಗಿದೆ. ನಾವು ಹೋದ ಸಲ ಬಂದಾಗಲೂ ಫುಲ್ಲು ನೀರಿತ್ತು, ಇವಾಗಲೂ ನೀರಿದೆ, ಆದರೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ ಅಷ್ಟೇ. ಸೊ ಬನ್ನಿ, ದೇವಸ್ಥಾನ ತೆಗೆದಿದೆ, ಒಳಗೆ ಹೋಗಿ ನೋಡೋಣ. ಇದು ಇಲ್ಲಿರೋದು ಲಕ್ಷ್ಮೀ ದೇವಿ ಅಂತ. ಇದು ಕ್ಲೋಸ್ ಆಗಿದೆ. ಇದು ತಿಮ್ಮಪ್ಪ ಸ್ವಾಮಿಯವ್ರ ದೇವಸ್ಥಾನ ನೋಡಿ. ಇವಾಗ ತೆಗೆದಿದ್ದಾರೆ. ಇಲ್ಲಿದೆ ನೋಡಿ ದೇವರು. ನೋಡಿ ದೇವಸ್ಥಾನ ಆಗಿ ಆ ಕಡೆಯಿಂದ ಇಲ್ಲಿ ಮೇಲೆ ಕತ್ಕೊಂಡ್ಬಂದರೆ ನೋಡಿ, ಇಲ್ಲಿಂದ ಒಂದು ಬೇರೆ ವ್ಯೂ ಇದೆ, ಮಸ್ತ್ ವ್ಯೂ ಇದೆ ಅಂದರು ನೋಡಿ ಹೆಂಗಿದೆ. ಅಲ್ಲಿ ಸೆಂಟ್ರಲ್ ಹೋಗೇ ಬರ್ತಿರೋದೆಲ್ಲ ನೋಡಿ ಫಾಗ್ ಥರ ಸಕ್ಕದಾಗಿ ಕಾಣಿಸ್ತಿದೆ. ಸೈಕಾಗಿದೆ ಗುರು, ಒಳ್ಳೆ ಪೀಸು ನೋಡಿ. ಇದು ನೈಟ್ ಟೈಮಲ್ಲಿ ಆನ್ ಆಗ್ಬೋದೇನೋ ಮೋಸ್ಟ್ಲಿ. ಇದು ನಾಮದ ಥರ, ಇದು ವಿಷ್ಣು ದೇವರಲ್ವಾ, ಸೊ ಅದಕ್ಕೆ ಈ ಥರ ಗೋಲ್ಡನ್ ಟೆಂಪಲ್ ಥರ ಕಲರ್ ಮಾಡಿದ್ದಾರೆ ನೋಡಿ. ಅಲ್ಲಿ ಇವರಿದ್ದಾರೆ ನೋಡಿ, ರಾಮ ಲಕ್ಷ್ಮಣ ಮತ್ತು ಸೀತೆ ಹನುಮಂತ. ಅರ್ಧಂಬರ್ಧ ಪೇಂಟ್ ಆಗಿದೆ. ಹಿಂಗಿದೆ ನೋಡಿ. ಇವಾಗ ಈ ಬೆಟ್ಟದ ಮೇಲೆ ಹೋಗೋಣ ಬನ್ನಿ. ಫಸ್ಟಲ್ಲಿ ಗಾಡಿ ಬಿಡೋರು ಇಲ್ಲಿಂದ ಗಾಡಿ ಎತ್ತಿಸ್ಕೊಂಡು ಹೋಗ್ಬೋದಾಗಿತ್ತು. ಇವಾಗ ಯಾರೋ ಬಿದ್ದು ಸ್ವಲ್ಪ ಕೇಸ್ ಆಗಿದೆ ಅಂತೆ, ಅದಕ್ಕೆ ಯಾರಿಗೂ ಬಿಡ್ತಿಲ್ಲ ಅಂತೆ. ನಾನು ಗಾಡಿ ತರ್ಬೋದು, ಒಂದು ಅಡ್ವೆಂಚರ್ ಆಗಿ ಒಂದು ಸಲ ಟ್ರೈ ಮಾಡೋಣ ನಾನು ಅನ್ಕೊಂಡು ಬಂದೆ. ನೋಡಿದ್ರೆ ಇಲ್ಲಿ ಬಂದರೆ ಎಲ್ಲ ಉಲ್ಟಾ ಹೊಡಿತಿದೆ, ಏನೋ ಗೊತ್ತಿಲ್ಲ ನಮಗೂ. ಅವರು ಹೇಳೋದು ಒಳ್ಳೇದಕ್ಕೇನೆ. ನಾನು ಸ್ಪ್ಲೆಂಡರಲ್ಲಿ ಹಚ್ಚಿ ನೋಡೋಣ ಹತ್ತುತ್ತಾ ಇಲ್ವಾ ಅಂತ ಅಂದ್ಕೊಂಡು ಬಂದಿದ್ದು. ನೋಡೋಣ, ಏನೂ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಮತ್ತು ಇಲ್ಲೆಲ್ಲ ನೋಡ್ರಿ,
ಹೂವದ ಥರ ಇದೆಲ್ಲ ಬಿಡಿಸಿದ್ದಾರೆ ನೋಡಿ ಇಲ್ಲೆಲ್ಲ. ಇದು ಮೋಸ್ಟ್ಲಿ ಇಲ್ಲಿ ಯಾವುದೋ ಒಂದು ಮೂವಿ ಶೂಟಿಂಗ್ ಆಗಿತ್ತು, ಆ ಶೂಟಿಂಗ್ ಟೈಮಲ್ಲಿ ಹಾಕಿರೋದು ಅನ್ನಿಸ್ತೈತೆ. ನನಗೂ ಯಾವುದಂತ ಗೊತ್ತಿಲ್ಲ, ನಾನು ನೋಡಿ ಹೇಳ್ತೀನಿ ರೀ ನಿಮಗೆ. ನೋಡಿ ಇಲ್ಲಿ ಗಾಡಿಗಳು ಹಚ್ಚಿ ಹಚ್ಚಿ ಫುಲ್ಲು ಸಂದೋಗೈತಲ್ಲಿ. ಸೊ ಬನ್ನಿ ಮುಂದಕ್ಕೆ ಹೋಗೋಣ. ಫುಲ್ಲು ಸುಸ್ತೇ ಆಗೋಯ್ತು ಗುರು, 2 ನಿಮಿಷ ನಡ್ಕೊಂಡು ಬಂದಿದ್ದಕ್ಕೆ. ತುಂಬ ದಿವಸ ಆಗಿತ್ತು ಈ ಥರ ಆಚೆ ಬಂದು, ಸುಸ್ತೇ ಆಗೋಯ್ತು. ಇಲ್ಲಿ ಕಾಟೇರ ಮೂವಿ ಇದೆಯಲ್ಲ ಅದ್ರದ್ದೊಂದು ಸಾಂಗ್ ನಡೆದಿದೆ, ಅದೇ ಡಿ ಬಾಸ್ದು ಮೂವಿ ಇದೆಯಲ್ಲ ಅದರದ್ದು. ಸೊ ಇಲ್ಲೇ ನಡೆದಿರೋದು ಅದು. ನಾನು ಇವಾಗ ಜಸ್ಟ್ ನೋಡಿದೆ ನೋಡಿ, ಅದರಲ್ಲೇ ಹಾಕಿದ್ದಿದ್ದೆ ಉದ್ದು ಇವೆಲ್ಲ ಸಕ್ಕತ್ತಾಗಿದೆ. ಸೊ ಮುಂದಕ್ಕೆ ಹೋಗೋಣ ಬನ್ನಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡಿ ಇಲ್ಲೆಲ್ಲ ಬ್ಲಡ್ ಹೆವಿ ಇದೆ. ಏನು ಥರದಂತ ಗೊತ್ತಿಲ್ಲ, ಯಾರಾದರೂ ಕಾಲ್ಗೆಲ್ಲ ಚುಚ್ಕೊಂಡವ್ರ ಏನೋ ಗೊತ್ತಿಲ್ಲ, ಫುಲ್ಲು ಬ್ಲಡ್ ಆಗಿದೆ, ನಮಗೂ ಗೊತ್ತಿಲ್ಲ. ಬನ್ನಿ ಮೇಲಕ್ಕೆ ಹೋಗೋಣ. ನಾವು ಫಸ್ಟ್ ಬಂದಾಗ ಇಲ್ಲೊಂದು ಮುಂದೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಈ ಥರ ಇರಲಿಲ್ಲ, ಫುಲ್ಲು ಹಾಳಾಗಿ ಒಳ್ಳೆ ಗಲೀಜಾಗಿತ್ತು. ಇವಾಗ ನೋಡಿ ಎಲ್ಲ ಡೆವಲಪ್ ಮಾಡಿದ್ದಾರೆ, ಎಲ್ಲ ಕ್ಲೀನಾಗಿ ಪೇಂಟ್ ಹೊಡೆದು ಮಸ್ತಾಗಿ ಮಾಡಿದ್ದಾರೆ. ಮುಂದಕ್ಕೆ ಹೋಗೋಣ. ಗಾಡಿ ಬಿಟ್ಟಿದ್ದಿದ್ರೆ ಮಸ್ತಾಗಿರೋದು, ಫೋಟೋ ಗಿಟೋ ಎಲ್ಲ ಹಿಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ, ಏನೂ ಆಗಿಲ್ಲ. ಬನ್ನಿ ಹೋಗೋಣ. ಫೈನಲಿ ನೋಡ್ರಿ ಇಲ್ಲೇ ಇದೆ ಅದು ಟ್ವಿನ್ ರಾಕ್ಸ್. ಮಸ್ತಾಗಿದೆ ನೋಡ್ಗುರು, ಇಲ್ಲಿಂದ ನೋಡಿ ಆ ಕಡೆ ಇದೆ. ಒಂದ್ಸಲ ಹಂಗೆ ನೋಡ್ಕೊಬಿಡ್ರಿ. ಇಲ್ಲಿ ಇಷ್ಟೇ ಇರೋದು ಗುರು, ಇನ್ನೇನಿಲ್ಲ ಅಷ್ಟೊಂದು. ಇವಾಗ ಮುಂದಕ್ಕೆ ಹೋಗೋಣ ಬನ್ನಿ. ಅಲ್ಲೋಗಿ ಮುಂದೆ 1-2-3 ಫೋಟೋ ಗಿಟೋ ಹಿಡ್ಕೊಂಡು ಅಲ್ಲೊಂದು ಚಕ್ರ ತೀರ್ಥ ಅಂತಿದೆ, ಅದಕ್ಕೆ ಹೋಗೋಣ. ಅಲ್ಲೋಗ್ಬಿಟ್ಟು ಇದ್ರ ಹಿಸ್ಟ್ರಿಗಳು ಏನೇನಿದೆ ಇಲ್ಲಿ ಅನ್ನೋದನ್ನು ತಿಳಿಯೋಣ ಅಂತೆ. ನನಗೂ ಅಷ್ಟೊಂದು ಗೊತ್ತಿಲ್ಲ, ನಾನು ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿಂದ ಕಲೆ ಹಾಕಿರೋದು, ಅದನ್ನೇ ನಿಮ್ಮ ಹತ್ರ ಹಂಚ್ಕೋತೀನಿ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ಬರ್ತಾ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ, ಅಲ್ಲಿಂದ ಕರೆಕ್ಟಾಗಿ ಒಳ್ಳೆ ಶಾಟ್ ಬರುತ್ತೆ ಫೋಟೋ ಹಿಡಿಯೋಕ್ಕೆ. ಸೊ ಬನ್ನಿ. ನೋಡಿ ಎಲ್ಲರೂ ಹೋಯ್ತವ್ರೆ 3 ಜನ, ಅಲ್ಲಿ ನಾನು ಅಲ್ಲೇ ಹೋಗಬೇಕು. ಸೊ ಬನ್ನಿ ಇಲ್ಲೊಂದು 2-3 ಫೋಟೋ ಹಿಡ್ಕೊಂಡು ಹೋಗೋಣ ಅಂತಂದರೆ ಡೈರೆಕ್ಟು ಆ ಚಕ್ರ ತೀರ್ಥ ಇದೆಯಲ್ಲ ಅಲ್ಲಿಗೆ ಹೋಗೋಣ ಇವಾಗ. ನೋಡಿ ಇದಿಷ್ಟು ಇಲ್ಲಿನ ವ್ಯೂ, ಫಾಗಿಗೆಲ್ಲ ಸಕ್ಕತ್ತಾಗಿದೆ ಎಲ್ಲ. ನೋಡಿ ಗಾಳಿಪಟಗಳು ಕೂಡ ಹಾರಿಸ್ತಾ ಇದ್ದಾರೆ ಇಲ್ಲೆಲ್ಲ, ಫುಲ್ಲು ಗಾಳಿ ಬೀಸ್ತಿರೋದ್ರಿಂದ ನೋಡಿ. ಸೊ ಬನ್ನಿ ಇವಾಗ ಆ ಕಡೆ ಹೋಗೋಣ. ಈ ಜಾಗ ನೋಡ್ಕೊಳ್ಳಿ ಕರೆಕ್ಟಾಗಿ, ಇದೇ ಜಾಗದಲ್ಲಿ ಕಾಟೇರ ಮೂವಿ ಶೂಟಿಂಗ್ ಮಾಡಿರೋದು. ನೋಡ್ಕೊಳ್ಳಿ ಕರೆಕ್ಟಾಗಿ ಇದೇ ಜಾಗದಲ್ಲಿ. ನಾನು ಈ ಸೈಡಲ್ಲಿ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ, ಕ್ಲಿಪ್ಪು ಇಲ್ಲ ಅಂದರೆ ಒಂದು ಫೋಟೋ ಹಾಕ್ತೀನಿ ನೋಡಿ ಅದರದ್ದು. ಇದೇ ಜಾಗದಲ್ಲಿ ಶೂಟಿಂಗ್ ಆಗಿರೋದು, ಅದೊಂದು ಸಾಂಗ್ ಶೂಟಿಂಗು. ನೋಡಿ ಇಲ್ಲಿ ಹಾಕಿದ್ದಾರೆ ಚಕ್ರ ತೀರ್ಥಕ್ಕೆ ದಾರಿ ಅಂತ. ಶ್ರೀರಾಮಚಂದ್ರನು ಸೀತಾ ಸಮೇತರಾಗಿ ಸ್ನಾನವನ್ನು ಆಚರಿಸಿದ ಐತಿಹಾಸಿಕ ಸ್ಥಳವೇ ಈ ಚಕ್ರ ತೀರ್ಥ ಅಂತೆ. ಸೊ ಇಲ್ಲಿಂದ ಹೋಗಬೇಕು, ಬನ್ನಿ ಹೋಗೋಣ. ಸೊ ಇದು ಚಕ್ರ ತೀರ್ಥ ಅನ್ನೋದು ಏಕೆ ಅಂತ ಅಂದರೆ, ಅದು ಇದು ಶ್ರೀರಾಮ ಇದ್ದಾನಲ್ಲ, ಅವರು ಸೀತೆ ಮಾತೆ ಜೊತೆಗೆ ಇಲ್ಲಿಗೆ ಹಂಗೆ ಅವರು ವನವಾಸಕ್ಕೆ ಅಂತ ಬಂದಿದ್ರಲ್ಲ, ಆವಾಗ ಅವರೇ ಸ್ನಾನಕ್ಕಾಗಿ ಅದು ಬಿಲ್ಲಿನಿಂದ ಹೊಡೆದು ಅದು ಅದರ ರಂಧ್ರ ಥರ ಮಾಡಿದ್ದಂತೆ, ಅಲ್ಲಿಂದ ನೀರು ಚಿಮ್ಮಿ ತೀರ್ಥ ಬಂದಿದ್ದು ಅಂತ ಹೇಳ್ತಾರೆ. ನಮಗೂ ಗೊತ್ತಿಲ್ಲ, ಹೋಗಿ ನೋಡೋಣ. ಅಲ್ಲಿ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ, ಆರೋ ಮಾರ್ಕ್ಸಿಂಗ್ ಹೋಗ್ಬೇಕಂತ. ಹಿಂಗೆ ಹೋಗೋಣ ಬನ್ನಿ. ನಾನು ತುಂಬ ದಿನ ಆದಮೇಲೆ ಬಂದಿದ್ದೀನಿ, ಆಗ್ತಿಲ್ಲ, ಹೆವಿ ಸುಸ್ತಾಗ್ತಿದೆ.
ನೋಡಿ ಇಲ್ಲೂ ಆರೋ ಮಾರ್ಕ್ಗಳು ಹಾಕಿದ್ದಾರೆ, ಆರೋ ಮಾರ್ಕ್ನ ಫಾಲೋ ಮಾಡ್ಕೊಂಡು ಹೋಗಬೇಕು. ಮನೆಗೆ ಹೋಗೋಣ. ನೋಡಿ ಅಲ್ಲೆಲ್ಲ ಎಲ್ಲ ಗಾಳಿಪಟ ಹಾರಿಸ್ತಾವ್ರಿ ಇಲ್ಲಿ ಬಂದು. ಇಲ್ಲಿ ನೋಡಿದ್ರೆ ಡೇಂಜರ್ ಝೋನ್ ಅಂತ ಹಾಕಿದ್ದಾರೆ ನೋಡಿ, ಡೇಂಜರ್ ಝೋನ್ ಅಂತ ಹಾಕಿದ್ದಾರೆ. ನೋಡಿದ್ರೆ ಯಾರು ಹಿಂಗೆ ಹಾಕಿದ್ದಾರೆ. ನೋಡ್ಗುರು ಇದೆ ಚಕ್ರತೀರ್ಥ ಅಂದ್ರೆ ಇದೆ ನೋಡಿ, ನೀರಿದೆ. ಏನೊಂದು ಅರ್ಧ ಕಿಲೋಮೀಟರ್ ರೇಂಜಿಗಿದೆ ಅಲ್ಲಿಂದ ಇಲ್ಲಿಗೆ ನಡ್ಕೊ ಬರೋದು. ಏನು ಗುರು ಇಷ್ಟೊಂದು ದೊಡ್ಡದಿದೆ ಇದು. ವಿಡಿಯೋದಲ್ಲಿ ನೋಡಿದ್ರೆ ಇಷ್ಟೇ ಸಣ್ಣದಾಗಿ ಕಾಣಿಸ್ತು, ನೋಡಿ ಎಷ್ಟು ದೊಡ್ಡದಿದೆ. ಇದರಲ್ಲಿ ಏನು ವಿಶೇಷ ಅಂದ್ರಂತೆ ಎಲೆ ಇದೆಯಲ್ಲ, ಎಲೆ ಮೇಲೆ ಕರ್ಪೂರ ಹಚ್ಚಿದ್ಬಿಟ್ಟು ಇಲ್ಲಿಂದ ಇಕ್ಕಿದ್ರೆ, ಈ ಜಾಗದಿಂದ ಇಕ್ಕಿದ್ರೆ ಹಂಗೆ ಸುತ್ತಾಕೊಂಡು ಅದಿದೆ ಇಲ್ಲಿಗೆ ಬರುತ್ತಂತೆ. ಸೊ ಒಂದ್ಸಲ ಟ್ರೈ ಮಾಡೋಣ. ಇಲ್ಲೇ ಎಲೆ ಇದೆ, ಎಲೆ ಕಿತ್ಕೊಂಡು ನೋಡೋಣ. ಕರ್ಪೂರ ಇಲ್ಲ ಆದರೆ ನಮ್ಮ ಹತ್ರ, ಸುಮ್ಮನೆ ಎಲೆ ನೋಡೋಣ. ನೋಡಿ ಇಲ್ಲಿ ಹೋಗ್ತಿದೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ಇಲ್ಲಿ ಇದು ಹಂಗೆ ತಿರ್ಕೊಂಡು ಇಲ್ಲೇ ಬಂದಿರುತ್ತಾ ಅಂತ. ಸುತ್ತುತ್ತಿದೆ ಗುರು ಅದು ನಿಜವಾಗ್ಲೂ. ನೋಡಿ ಅಲ್ಲಿ ಹೆಂಗೆ ಸುತ್ತುತ್ತಿದೆ. ಮೋಸ್ಟ್ಲಿ ಇದು ನನ್ನ ಪ್ರಕಾರ ಏನಂದರೆ ಗಾಳಿ ಬರುತ್ತಲ್ಲ, ಹಿಂಗೆ ಗಾಳಿ ಹಿಂಗೆ ಹೊಡೆದು ಹಿಂಗೆ ಸುತ್ತ ಹಾಕೊಂಡು ಬರುತ್ತೆ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಹಂಗೆ ಇರಬೇಕೇನೋ. ನೋಡಿ ಅದು ಅಲ್ಲಿ ಹಾಕಿ, ನಾನು ಆ ಜಾಗದಲ್ಲಿ ಹಾಕಿದ್ದು ಇಲ್ಲಿ ಗಂಟ ಬಂದೈತೆ ಸುತ್ಕೊಂಡು. ಪವಾಡ ಇದೆ ಏನೋ ಗೊತ್ತಿಲ್ಲ ನಮಗೂ. ನೋಡಿ ಇಲ್ಲೂ ಇದೆ, ಸೀತಾಮಾತೆಗೆ ಸ್ನಾನ ಮಾಡೋಕ್ಕೋಸ್ಕರ ಇದು ಶ್ರೀರಾಮ ಇಲ್ಲಿ ಮಾಡಿದ್ದಂತೆ ಹಂಗೆ ಹೇಳ್ತಾರೆ, ನಮಗೂ ಗೊತ್ತಿಲ್ಲ. ಮತ್ತು ಇಲ್ಲೊಂದು ಲಿಂಗ ಇದೆ ನೋಡಿ, ಈ ಲಿಂಗನ ಸ್ವತಃ ರಾಮ ಇದ್ದಾರಲ್ಲ ಅವರೇ ಅವ್ರ ಬಿಲ್ಲಿಂದ ಕೆತ್ತನೆ ಮಾಡಿರೋದಂತಿದ್ದನ್ನು ನೋಡಿ. ಅವ್ರು ಪ್ರತಿ ಒಂದು ಜಾಗಕ್ಕೆ ಹೋಗಿದ್ದ ಜಾಗದಲ್ಲೆಲ್ಲ ಈ ಥರ ಲಿಂಗ ಮಾಡ್ತಿದ್ರಂತೆ. ಆದರೆ ಪ್ರತಿ ಒಂದು ಜಾಗದಲ್ಲೂ ಅವ್ರು ಬೇರೆಯವ್ರ ಕೈಯಲ್ಲೇ ಮಾಡಿಸ್ತಿದ್ರಂತೆ. ಆದರೆ ಇದನ್ನು ಮಾತ್ರ ಅವರೇ ಖುದ್ದಾಗಿ ಮಾಡಿದಾರಂತೆ. ಆ ಥರ ಇಲ್ಲಿನೂ ಹೇಳ್ತಿದ್ದಾರೆ, ನಮಗೂ ಅಷ್ಟೊಂದು ಗೊತ್ತಿಲ್ಲ. ಸೊ ನೋಡ್ಕೊಬಿಡಿ, ಇದೆ ನೋಡಿ, ಸ್ವತಃ ರಾಮನವರೇ ಇದನ್ನು ಕೆತ್ತಿರೋದಂತ ಹೇಳ್ತಾರೆ. ನೋಡಿ ಹೀಗಿದೆ. ಅವ್ರು ಇಂಥ ಜಾಗದಲ್ಲೆಲ್ಲ ಓಡಾಡಿದ್ರು ಅಂದರೆ ನಂಬಕ್ಕೆ ಆಗಲ್ಲ. ಅಂಥ ಜಾಗದಲ್ಲಿ ನಾವು ಓಡಾಡ್ತಿದ್ದೀವಿ ನೋಡಿ. ಸೊ ಮತ್ತೆ ಗುರು ಎಲ್ಲ ನೋಡಿದ್ರಲ್ಲ ಹೇಗಿದೆ ಅಂತ. ಎಲ್ಲ ಪ್ಲೇಸು ಎಲ್ಲ ಸಖತ್ತಾಗಿದೆ. ಇವಾಗ ಅದ್ರ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋ ಅಂಥ ಸಮಯ. ಮತ್ತು ನನ್ನ ಹಿಂದೆ ಏನು ರಾಕ್ಸ್ ಕಾಣಿಸ್ತಿದೆ, ಅದನ್ನು ಟ್ವಿನ್ ರಾಕ್ಸ್ ಅಂತಾರೆ. ಅಗಸತಿ ಮತ್ತು ಅಗಸ ಅಂತ ಅದ್ರ ಹೆಸರು. ಸೊ ಇಲ್ಲಿ ಅದು ಹಿಸ್ಟ್ರಿಲಿ ಹೆಂಗೆ ಬಂದಿದ್ದಂದರೆ, ಒಬ್ಬರು ಕಣ್ವ ಅನ್ನೋ ಋಷಿಗಳು ಅಲ್ಲಿ ಧ್ಯಾನಕ್ಕೆ ಕೂತಾಗ ಯಾರೋ ಇಬ್ಬರು ಗಂಡ ಹೆಂಡತಿ ಏನೋ ಒಂದು ಕಾರಣದಿಂದ ಸಾಯಕ್ಕೆ ಅಂತ ಇಲ್ಲಿ ಬರ್ತಾರಂತೆ. ಆವಾಗ ಅವ್ರಿಗೆ ಡಿಸ್ಟರ್ಬ್ ಆಗುತ್ತಂತೆ ಕಣ್ವ ಅನ್ನೋ ಋಷಿಗೆ. ಸೊ ಅದಕ್ಕೋಸ್ಕರ ಅವರು ನಂದು ಧ್ಯಾನನ ಭಂಗ ಮಾಡಿದ್ರಿ ಅಂದ್ಬಿಟ್ಟು ಅವ್ರಿಗೆ ಶಾಪ ಕೊಟ್ಟು ಆ ಥರ 2 ಬಂಡೆ ಮಾಡಿದರು ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ ಬೇರೆ ಅದ್ಯಾರೋ ಅವ್ರ ರಾಕ್ಷಸ ಅದೇ ಧ್ಯಾನ ಮಾಡ್ತಿರುವಾಗಲೇ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾನಂತೆ. ಸೊ ಅವ್ರನ್ನ ಕಲ್ಬಂಡೆ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಹಾಗೆ 2 ಥರ ಇದೆ, ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಅಷ್ಟೊಂದು. ಸೊ ಗೊತ್ತಿದ್ರೆ ನಿಮ್ಗೆ ಯಾರಾದರೂ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಸೈಂಟಿಫಿಕ್ಕಾಗಿ ನೋಡಿದ್ರೂ ಒಂದು ಸಲ ಏನಂದರೆ, ಇವಾಗ ಜ್ವಾಲಾಮುಖಿ ಅದು ಸಿಡಿದ್ರೆ ಸೊ ಅದು ಆವಾಗಲೂ ಕೂಡ ಆ ಥರ ಫಾರ್ಮ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದು ನೋಡಿ ಅದು ಹೆಂಗೆ ನಿಂತಿದೆ ಅವೆರಡು ಬಂಡೆಗಳು, ಯಾರೋ ಹಂಗೆ ಕೈಯಲ್ಲಿ ಹಿಡ್ದು ನಿಲ್ಲಿಸಿರೋ ಥರ ಅನ್ನಿಸುತ್ತೆ. ಸೊ ಇದು ಅದರದ್ದು ಹಿಸ್ಟ್ರಿ ಆಗಿತ್ತು. ಮತ್ತು ಅಲ್ಲೊಂದು ಕಲ್ಯಾಣಿ ನೋಡಿದ್ರಲ್ಲ, ಆ ಕಲ್ಯಾಣಿನೂ ಸಹ ಇವರು ಕಣ್ವ ಮಹರ್ಷಿಗಳಿದಾರಲ್ಲ ಅವ್ರಿಗೆ ಸ್ನಾನಕ್ಕೆ ಮತ್ತು ದೇವರಿಗೆ ನೀರು ಸಲ್ಲಿಸೋ ಇದು ಪೂಜೆ ಮಾಡ್ಸೋಕ್ಕೋಸ್ಕರ ಎಲ್ಲೂ ನೀರು ಇರಲಿಲ್ಲ ಅಂದ್ಬಿಟ್ಟು ಅವರು ಧ್ಯಾನ ಮಾಡಿ
ಯಾರದೋ ಕೈಯಿಂದ ಬಿಲ್ನ ಪ್ರಯೋಗ ಮಾಡಿಸಿದ್ರಂತೆ. ಅದು ಫುಲ್ಲು ಭೂಗರ್ಭದ ಒಳಗಡೆ ಗಂಟ ಹೋಗಿ ಅಲ್ಲಿಂದ ನೀರು ಉತ್ಪತ್ತಿಯಾಗಿದ್ದು ಅಂತ ಹೇಳ್ತಾರೆ. ಸೊ ಮತ್ತು ಇಲ್ಲಿ ಆ ಕಣ್ವ ಮಹರ್ಷಿಗೆ ಯಾವ ದೇವರು ಪ್ರತ್ಯಕ್ಷ ಆಗಿದ್ದಂದರೆ ವಿಷ್ಣು ದೇವರು. ಅವರು ಅವ್ರಿಗೆ ದಕ್ಷಿಣಾಭಿಮುಖವಾಗಿ ಅವ್ರಿಗೆ ಪ್ರತ್ಯಕ್ಷವಾಗಿ ಆಗಿದ್ರಂತೆ ಅವ್ರಿಗೆ. ಸೊ ಅದಕ್ಕೋಸ್ಕರ ಅದು ಟೆಂಪಲ್ ನೋಡಿದ್ರಲ್ಲ, ಗೋಲ್ಡನ್ ಟೆಂಪಲ್ ಥರ, ಸೊ ಅದನ್ನು ಅವರು ದಕ್ಷಿಣಾಭಿಮುಖವಾಗಿಯೇ ಕಟ್ಟಿಸಿದ್ದಾರೆ ದೇವಸ್ಥಾನ. ಮತ್ತು ಅದನ್ನು ಅದೇ ಥರನೇ ಸ್ಥಾಪಿಸಿದ್ದಾರೆ ಆ ಮೂರ್ತಿನ ಒಳಗಡೆನೂ ಸಹ. ಸೊ ಮತ್ತು ಇಲ್ಲಿ ಪ್ರತಿ ವೈಕುಂಠ ಏಕಾದಶಿ ಬರುತ್ತಲ್ಲ ಹೊಸ ವರ್ಷಕ್ಕೊಂದ್ಸಲ, ಪ್ರತಿ ಹೊಸ ವರ್ಷಕ್ಕೊಂದ್ಸಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತಲ್ಲ, ವೆಂಕಟೇಶ್ವರ ಸ್ವಾಮಿಯವರು, ಅವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ನಾವು ಸತ್ತರೆ ಅದೇ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರಂತೆ. ಸೊ ಆ ಥರ ಇಲ್ಲಿ ನೀವು 365 ದಿವಸನೂ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಸತ್ತ ಮೇಲೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಇಲ್ಲಿನವರು ಹೇಳ್ತಾರೆ. ಸೊ ಇಷ್ಟ ಆಗಿತ್ತು. ಮತ್ತು ಇವಾಗ ನೀವು ಅಲ್ಲೊಂದು ನೋಡಿದ್ರಲ್ಲ ಕೊಳ ಥರ ರೌಂಡು, ಅದು ಏನಂದರೆ ಅದೇ ರಾಮ ಅವ್ರ ವೈಫ್ಗೋಸ್ಕರ ಸ್ನಾನ ಮಾಡೋಕ್ಕೋಸ್ಕರ ಅದನ್ನು ಬಿಲ್ ಹೊಡೆದು ಹೆಂಗೆ ತೆಗ್ದಿದ್ರು ಅಂತಾರೆ. ನನಗೆ ಒಂದೇ ಒಂದು ಡೌಟ್ ಏನಂದರೆ, ಅವರು ಸೀತೆನ ರಾವಣ ಎತ್ಕೋಗಿರ್ತಾರೆ, ಆದರೆ ಅವ್ರು ಶ್ರೀಲಂಕಾಕ್ಕೆ ಹೋಗ್ತಿರ್ತಾರಂತೆ. ಸೊ ಅದು ಹೆಂಗೆ ಸ್ನಾನ ಮಾಡೋಕ್ಕೆ ಹೊಡೆದ್ರು ಅನ್ನೋ ಸ್ವಲ್ಪ ಡೌಟ್ ಇದೆ. ಯಾರಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ನನಗೂ ಅಷ್ಟೊಂದು ಗೊತ್ತಿಲ್ಲ. ಸೊ ಇಷ್ಟು ಇದ್ರದ್ದು ಹಿಸ್ಟ್ರಿ ಆಗಿತ್ತು. ಸೊ ನೋಡಿ, ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಬನ್ನಿ, ಸಂಡೇ ರೈಡು, ಶನಿವಾರ ವೀಕೆಂಡ್ಸಲ್ಲಿ ಮಸ್ತಾಗಿದೆ ಜಾಗ ಮಾತ್ರ. ಹೆವಿ ಜನ ಬಂದಿರ್ತಾರೆ ಅಂದ್ಕೊಂಡೆ, ಇವತ್ತೇನು ಅಷ್ಟೊಂದು ಜನ ಇಲ್ಲ. ಸ್ವಲ್ಪ ಜನ ಬಂದಿದ್ದಾರೆ, ಸ್ವಲ್ಪ ಜನ ಗಾಳಿಪಟ ಹಾರಿಸ್ಕೊಂಡು ಚಿಕ್ಕಮಕ್ಕಳ ಥರ ಇದ್ದಾರೆ. ಸೊ ಜಾಗ ಮಾತ್ರ ಸಖತ್ತಾಗಿದೆ. ಬೆಳಗ್ಗೆ ಬರೋ ಟೈಮಲ್ಲಿ ಮಳೆ ಇತ್ತು, ಇಲ್ಲೇನು ಮಳೆ ಇಲ್ಲ. ಸೊ ಬನ್ನಿ, ಪರಿಸರನ ಸ್ವಚ್ಛವಾಗಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ಮೇಲಿಂದ ಬೆಂಗಳೂರು ಅರೌಂಡ್ ಪ್ಲೇಸಸ್ ಅಂತ ಸೀರೀಸ್ ಥರ ಬರ್ತಾ ಇರುತ್ತೆ. ಒಂದು ಸ್ವಲ್ಪ ದಿವಸ ಗ್ಯಾಪ್ ಆಗೋಗ್ಬಿಟ್ಟಿತ್ತು, ಸೊ ವೀಡಿಯೋ ಮಾಡೋಕ್ಕೂ ಆಗಿರಲಿಲ್ಲ. ಇನ್ಮೇಲಿಂದ ಕಂಟಿನ್ಯೂಸು ವೀಡಿಯೋ ಬರ್ತಾನೆ ಇರುತ್ತೆ. ಸಪೋರ್ಟ್ ಮಾಡಿ ಅಂತೀನಿ. ಒಂದು 10-15 ಪ್ಲೇಸು ಬೆಂಗಳೂರು ಅರೌಂಡ್ ಪ್ಲೇಸಸ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ ನಾನು, ಅಷ್ಟೇ, ಇನ್ನೇನಿಲ್ಲ. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಕನ್ನಡ ಯೂಟ್ಯೂಬರ್ನ ಬೆಳೆಸ್ತೀರಾ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್.